ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹೊಡೀರಿ. ನಿಮ್ಮ ಮನೆ ಹುಡುಗನ ಬೆಳೆಸಿ ಗುರು. ಏನಪ್ಪ ಈ ದಿನ ಅಂತಂದರೆ, ನಾನು ನಮ್ಮೂರಿಗೆ ಹೊರಡ್ತಾಯಿದ್ದೀನಿ. ಸುಮಾರು ಕೆಲಸಗಳಿದೆ. ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ರಿಟರ್ನ್ ಬೆಂಗಳೂರು ಬರಬೇಕು. ಏನಕ್ಕಪ್ಪ ಊರಿಗೆ ಹೋಗ್ತಾ ಇರೋದು ಅಂತ ಅಂದರೆ, ನಮ್ಮ ರಿಲೇಷನ್ ಹುಡುಗಿದು ಎಂಗೇಜ್ಮೆಂಟ್ ಇತ್ತು. ರಿಲೇಷನ್ ಅನ್ನೋದಕ್ಕಿಂತ ಮುಂಚೆ ನಮ್ಮ ಅಣ್ಣ ತಮ್ಮದಿರು ಹುಡುಗಿ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಪೀಸಾಗಿ ಬೆಂಗಳೂರು ಬರೋದೆ ರಿಟರ್ನ್. ನೋಡ್ರಿ, ಕರಿಮಣಿ ಮಾಲೀಕ ನಾನಂತೂ ಅಲ್ಲ. ಸಾಂಗ್ ಕೇಳ್ಕೊಂಡು ಪೀಸಾಗಿ ಹೊರಡೋಣ. ಹಂಗೆ ಏನಪ್ಪ ಅಂತಂದರೆ, ಊರಲ್ಲಿ ನನ್ನ ಗಾಡಿ ಐತೆ, ಅದೊಂದು ಸ್ವಲ್ಪ ಕೆಲಸಕ್ಕೆ ಬಂದೈತೆ, ಕೆಲಸ ಮಾಡಿಸ್ಬೇಕು. ಅದ್ರ ಹೆಸ್ರು ಬಂದು ಆನೆ ಅಂತ. ಆನೆಗೆ ನೀವು ಏನಿಷ್ಟು ಸಪೋರ್ಟ್ ಮಾಡ್ತೀರಾ ನಾನು ನೋಡ್ತೀನಿ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ, ಇನ್ನೂ ಟೈಮ್ ಇದೆ ಅಲ್ಲ. ಬೆಂಗಳೂರು ಟು ಮೈಸೂರು ಹೈವೇ ಈ ಬೈಕರ್ಸ್ಗಳಿಗೆ ಡ್ರೀಮ್ ಹೈವೇ ಇದು. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪ್ರತಾಪ್ ಸಿಂಹ ಅಣ್ಣನವರು ಮಾಡಿರೋ ಈ ಕೆಲಸಕ್ಕೆ ನಮ್ಮ ಬೈಕರ್ಸ್ಗಳಿಗೆ ಬೀಗ ಹೊಡೆದು ಮಡಗವ್ರಿಗೆ ಸರಿಯಾಗಿ. ನಾಟ್ ಅಲೌಡ್ ಟೂ ವೀಲರ್ ಅಂತ. ಏನೂ ಮಾಡೋಕ್ಕಾಗಲ್ಲ, ಬಯಸದ ಬಂದ ಭಾಗ್ಯ. ಫಂಕ್ಷನ್ ಮುಗೀತು, ಹೊರಡೋಣ. ಸ್ವಲ್ಪ ಕೆಲಸ ಇದೆ, ಗಾಡಿ ರೆಡಿ ಮಾಡಿಸ್ಬೇಕು. ನಮ್ಮ ಅಪ್ಪವ್ರು ಬಂದು ಗಿಡಗಳಿಗೆ ನೀರು ಬಿಡ್ತಾಯಿದ್ದಾರೆ ಒಳಗಡೆ. ನಾನು ಸುಮ್ಮನೆ ನೋಡ್ತಾಯಿದ್ದೀನಿ. ಈ ಸಲ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀವಿ. ಟೊಮೊಟೊ ಬಂದು ರೇಟು ಗಾನ್ ಆಗಿದೆ. kg 8 ರೂಪಾಯಿ, ಕ್ರೇಟ್ ಬಂದು 250 ರೂಪಾಯಿ ಬಂದು ನಿಂತಿದೆ. ಇನ್ನು ಮೆಣಸಿನ್ಕಾಯಿನೇ ಗತಿ ನಮಗೆ. ಏನೂ ಮಾಡೋಕ್ಕಾಗಲ್ಲ, ಯಾವುದೆಲ್ಲರೂ ಒಂದು ಸಿಕ್ಕರೆ ಸಾಕು. ಫುಲ್ ರೌಂಡ್ ಇವತ್ತು ಮನೆ ಹತ್ರ. ಬೈಕೆಲ್ಲ ರೆಡಿ ಆಯಿತು. ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದೇ ಸಾಂಗು, ನಾನು ಯಾರಿಗೂ ಗಾಡಿಯೆಲ್ಲ ವಾಶ್ ಮಾಡಿ ನಿಲ್ಲಿಸಿದ್ದೀನಿ. ಇನ್ನು ಒಳಗಡೆ ಹಾಕದೆ. ಇನ್ನು ನೆಕ್ಸ್ಟ್ ರೈಡ್ಗೆ ಎತ್ತಂತೀನಿ. ಎಲ್ಲಿ ಎತ್ತೀನಿ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕಂತ ನೀವೇ ಕಮೆಂಟ್ ಹೊಡೀರಿ, ಅಲ್ಲಿಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಬಾಯ್.